मैं मतलबी नहीं जो साथ रहने वालों को धोखा दे दूं। बस मुझे समझना हर किसी के बस की बात नहीं है। ಜೀವನದಲ್ಲಿ ಎಲ್ಲಾರಿಂದಾನು ದೂರ ಇದ್ದಾರೆ ಅಂತಂದ್ರೆ ಅದ್ರ ಅರ್ಥ ಅವ್ರಿಗೆ ಯಾರು ಇಲ್ಲ ಅಂತಲ್ಲ. ನಾಟಕ ಆಡೋ ಸ್ನೇಹ ಸಂಬಂಧಗಳ ಅವಶ್ಯಕತೆ ಅವ್ರಿಗಿಲ್ಲ ಅಂತ. ಒಬ್ಬ ವ್ಯಕ್ತಿ ನಿಜವಾದ ರೂಪ ಗೊತ್ತಾಗೋದೇ ನಿಮ್ಮ ಅಗತ್ಯ ಅವನ ಪುಸ್ತಕದಲ್ಲಿ ಮುಗಿದ್ಮೇಲೆ. ಏನೂ ತಿಳಿದೇ ಇರೋ ವಯಸ್ಸಲ್ಲಿ ಖುಷಿಯಾಗಿರ್ತೀವಿ, ಅದೇ ಎಲ್ಲಾ ತಿಳಿಯೋ ವಯಸ್ಸಾದಾಗ ಅದೇ ಖುಷಿಗಾಗಿ ಹುಡುಕಾಡ್ತಿರ್ತೀವಿ. ಸಮಯ ಬದಲಾದ ಎಲ್ಲರೂ ಇದ್ದು ಎಲ್ಲವೂ ಇದ್ದು ಅನಾಥರಾಗುವ ಸಮಯ ಯಾರಿಗೂ ಬಾರದೇ ಇರಲಿ. ನನಗೆ ತಿಳಿದಂತೆ ನನ್ನ ಬದುಕಿನ ಹಲವು ತಿರುವುಗಳಲ್ಲಿ ನಾನು ನನ್ನವರಿಂದಲೇ ಮೋಸ ಹೋಗಿದ್ದೇನೆ. ನಾನು ಯಾರನ್ನು ನಂಬುತ್ತೇನೋ ಅವರು ಕೂಡ ಕೊನೆಯ ಕ್ಷಣದಲ್ಲಿ ಎದ್ದು ಹೊರಟು ಬಿಡ್ತಾರೆ. ನನ್ನಿಂದ ಹಣ ಪಡೆದವರು, ಅವರ ಕೆಲಸ ಮಾಡಿಸಿಕೊಂಡವರು, ತಮ್ಮ ಆಸೆಗಳನ್ನು ಈಡೇರಿಸಿಕೊಂಡವರು ಇದ್ದಕ್ಕಿದ್ದಂತೆ ನನ್ನನ್ನು ದೂರ ಮಾಡುವುದರಿಂದ ದಿನವೂ ನನ್ನ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯ ನೋವಾಗುತ್ತಲೇ ಇರುತ್ತದೆ. ಆದರೂ ಅಳು ನುಂಗಿ ನಗುವ ನಾನು ದೀಪದ ಬತ್ತಿಯೊಂದು ತಾನೇ ಸ್ವತಃ ಉರಿದು ಮತ್ತೊಬ್ಬರಿಗೆ ಬೆಳಕು ಕೊಡುವಂತೆ ಮತ್ತೆ ನಗುತ್ತಲೇ ಇರುತ್ತೇನೆ. ಹಾಗೆ ಯೋಚಿಸಿ ನೋಡಿದ್ರೆ ನಾವು ಎಷ್ಟು ದಿನ ಯಾರೊಂದಿಗೆ ಇದ್ದೆವು, ಇಲ್ಲಿಯವರೆಗೆ ಒಟ್ಟಾಗಿ ಹೆಜ್ಜೆ ಹಾಕಿದ ಕ್ಷಣಗಳು ಮತ್ತು ಜೊತೆಗೆ ಹಂಚಿಕೊಂಡ ಮನಸ್ಸಿನ ಭಾವನೆಗಳು ನನ್ನ ಹೃದಯದಲ್ಲಿ ಸದಾ ಉಳಿದುಕೊಂಡಿರುತ್ತದೆ. ಆದರೆ ಇವತ್ತು ನಾನು ಇದನ್ನ ಹೇಳ್ತಾ ಇರುವ ಕ್ಷಣದಲ್ಲಿ ನನಗೆ ಆದ ನೋವು ನನ್ನವರಿಂದ ನಾನು ದೂರ ಉಳಿಯುವಂತೆ ಮಾಡ್ತಾ ಇದೆ. ಬಡವನಾಗಿ ಹುಟ್ಟಿದ ಮೇಲೆ ಆಗುವ ಅವಮಾನ, ಕಾಡುವ ಹಸಿವು ಮತ್ತು ನಾನು ನಂಬಿದವರಿಂದಲೇ ನನಗೆ ಎದುರಾಗುವ ಅವಿಶ್ವಾಸ, ಆಗಾಗ ಆಗುವ ಮೋಸ ಮತ್ತು ನನ್ನನ್ನು ನೋಯಿಸಬೇಕು ಅಂತಲೇ ಯಾರೋ ಬೇಕೆಂದೇ ನನಗೆ ಮಾಡಿದ ಅನ್ಯಾಯ, ಹೀಗೆ ನನ್ನ ಮೊದಲಿನ ಗೆಳೆಯರು ಹಂಚಿದ ಪ್ರೀತಿ ಎಷ್ಟು ಮಹತ್ವಪೂರ್ಣವಾಗಿತ್ತೋ ಅದೇ ಇವತ್ತು ನನ್ನ ನೋಯಿಸ್ತಾ ಇರುವುದು ಅಂತಲೂ ನಾನು ಕಂಡುಕೊಂಡಿದ್ದೇನೆ. ನನ್ನ ಲೈಫಲ್ಲಿ ತುಂಬಾ ವ್ಯಕ್ತಿಗಳು ಕೂಡ ಬಂದರು, ತುಂಬಾ ಪಾಠ ಹೇಳ್ಕೊಟ್ಟಿದ್ದಾರೆ ನನಗೆ. ಒಳ್ಳೇದು ಮಾಡೋಣ ಅಂತ ಹೋದ್ವಿ, ಒಳ್ಳೇದಾಗ್ತಿದ್ದಂಗೆ ಹಿಂದೆಂದ ಹಾಕೋರು, ಒಳ್ಳೇದಾಗ್ತಿದ್ದಂಗೆ ಹಿಂದೆಂದ ಹಾಕೋರು. ಬಟ್ ಐ ಆಮ್ ಟೆಲಿಂಗ್ ಯು ಟುಡೇ ಸರ್, ದೇ ಆರ್ ದ ಬೆಸ್ಟ್ ಪೀಪಲ್ ಇನ್ ಮೈ ಲೈಫ್. ದೇ ಆರ್ ದ ಬೆಸ್ಟ್ ಪೀಪಲ್ ಇನ್ ಮೈ. ಗೊತ್ತು ಪರಿಚಯದ ಕೆಲವು ಜನರ ಮಾತುಗಳಲ್ಲಿ ನಂಬಿಕೆ ಇಟ್ಟು ನಾನು ಹೊತ್ತಿರುವ ಈ ನೋವು ಮತ್ತು ಕ್ಷಮೆ ತೋರಿಸಿದ ಭಾವನೆಗಳು ಮತ್ತಾರನ್ನೂ ಒಲಿಸಲು ಅವರು ಹಿಡಿ ಪ್ರೀತಿಗಾಗಿ ನಾನು ಕಾಯುವಂತೆ ಮಾಡುತ್ತದೆ. ನನಗೆ ಈ ನೋವು ಹೃದಯಕ್ಕೆ ತಲುಪಿದಾಗ ನಾನು ನನ್ನ ಎದುರು ಆ ವ್ಯಕ್ತಿ ಇದ್ದಾಗ ನಾವಿಬ್ರು ಹಂಚಿಕೊಂಡ ಆ ಕ್ಷಣಗಳನ್ನು ನೆನಪಿಸಿಕೊಂಡಾಗ ನನಗೆ ಅನಿಸಿದೆ, ಈಗ ಇದು ಯಾರ ಬದಲು ನೀವು ನನ್ನ ಗೆಳೆಯ, ಸಂಬಂಧಿಕರ ಅಥವಾ ಆಪ್ತರೇ ಆದರೂ ನಿಮ್ಮ ಕ್ರಿಯೆಗಳಲ್ಲಿ ಆಗ್ತಾ ಇರುವ ಬದಲಾವಣೆಗಳು ನಾನು ನಂಬಲಾರದಂತೆ ಮಾಡುವುದು ನನ್ನ ಹೃದಯಕ್ಕೆ ನಿರಂತರ ನೋವುಂಟು ಮಾಡಿದೆ. ನಾನು ನಂಬಿದ ಕೆಲವರ ಆತ್ಮೀಯತೆಯಿಂದ ಆದ ಅವಮಾನದಿಂದ ನಾನು ಕೆಲವರ ಮೇಲಿನ ನಂಬಿಕೆ ಮತ್ತು ವಿಶ್ವಾಸಗಳನ್ನು ಕಳೆದುಕೊಂಡಿದ್ದೇನೆ. ನಾನೀಗ ನನ್ನ ಒಂದು ಪತ್ರಿಕೆಯ ಏನು ಮಾಡಬೇಕು ಎನ್ನುವುದಕ್ಕೆ ನನಗೆ ಹಲವು ಗೆಳೆಯರು, ಪರಿಚಯದವರು ಮತ್ತು ಸಂಬಂಧಿಕರ ಬಗ್ಗೆಯೂ ಹೆಚ್ಚಿನ ಪ್ರಶ್ನೆಗಳಿವೆ. ನನ್ನ ಮೇಲಿನ ಬಹಳ ಜನರ ಮೆಚ್ಚುಗೆಯ ಮಾತುಗಳು ನನಗೆ ನನ್ನನ್ನು ನಾನು ಅರಿತುಕೊಳ್ಳುವ ಸಹನೆಯ ಪಾಠವನ್ನು ಕಲಿಸುತ್ತದೆ. ಜಗತ್ತಿನ ಯಾವ ವಿಶ್ವವಿದ್ಯಾಲಯವೂ ಕಲಿಸದ ಪಾಠವನ್ನು ಹಸಿವು ಮತ್ತು ಅವಮಾನಗಳು ಕಲಿಸುವಂತೆಯೇ ಇಷ್ಟು ವರ್ಷದ ಅನುಭವ ಮತ್ತು ನಾನು ಸಾಗಿ ಬಂದ ಬದುಕು ನನಗೆ ಬಹಳಷ್ಟನ್ನು ಕಲಿಸಿವೆ. ಹೌದು, ನಿಮ್ಮೊಂದಿಗೆ ಹಂಚಿಕೊಂಡ ಹರ್ಷಭರಿತ ಕ್ಷಣಗಳು ಸದಾ ನನ್ನ ಪಾಲಿನಲ್ಲಿ ಉಳಿದಿರುತ್ತವೆ. ಆದರೆ ನಾನು ಈಗ ಅವುಗಳೊಂದಿಗೆ ಮುಂದುವರಿಯಲು ಸಾಧ್ಯವಿಲ್ಲ. ನಾನು ನನ್ನ ಹೃದಯವನ್ನು ಮತ್ತಷ್ಟು ಗಟ್ಟಿಗೊಳಿಸಲು ಅದನ್ನು ಕಣ್ಣೀರಿನಿಂದ ಮತ್ತೊಮ್ಮೆ ತೊಳೆದು ನನಗೆ ಬೇಕಾದ ಹೊಸ ಬದುಕಿನ ಹೋರಾಟದಲ್ಲಿ ಜಯಿಸುವುದಕ್ಕೆ ಸಿದ್ಧನಿದ್ದೇನೆ. ನೀವು ಮಾಡಿದ ತಪ್ಪುಗಳನ್ನು ಕ್ಷಮಿಸುವುದಕ್ಕೆ ನನಗೆ ಬೇಕಾದಷ್ಟು ಶಕ್ತಿ ಇರಬಹುದು, ಆದರೆ ನಾನು ನನ್ನನ್ನು ಮತ್ತೆ ಮೊದಲಿನಂತ ಆಗಿಸಲು ನನಗೆ ಮತ್ತಷ್ಟು ಸಮಯವನ್ನು ಈಗೀಗ ಒಂಟಿತನದಲ್ಲಿ ಕಳೆಯುತ್ತಿದ್ದೇನೆ. ಹಲವು ಜನರು ನನಗೆ ಮಾಡಿದ ಮೋಸದಿಂದ ನಾನು ಬಹಳಷ್ಟು ಪಾಠಗಳನ್ನು ಕಲಿತಿದ್ದೇನೆ. ನಾನು ಹಿಂದಿನಂತೆ ಇದ್ದರೂ ಕೂಡ ನಾನಿದೀಗ ಕೆಲವರ ಮೂಲಕ ನನ್ನನ್ನು ಗುರುತಿಸಿಕೊಳ್ಳಲು ಬಯಸೋದಿಲ್ಲ. ಅನಾಥರಾಗಿ ಹುಟ್ಟಿದವರಿಗೆ ಬಹುಶಃ ಆಗದಷ್ಟು ನೋವು ಎಲ್ಲವೂ ಇದ್ದು ಅನುಭವಿಸುವ ವ್ಯಕ್ತಿಗೆ ಹೆಚ್ಚು ತಿಳಿದಿರುತ್ತದೆ. ಮತ್ತು ಯಾರ ನಂಬಿಕೆಗಳಿಗೂ ಮೋಸವಾಗದಿರಲಿ, ಯಾರ ಮೇಲೂ ಆಸೆಗಳು ಹುಟ್ಟದಿರಲಿ, ಒಂದು ವೇಳೆ ಪ್ರೀತಿ ಹುಟ್ಟಿದ್ರೂ ಅದು ಅರ್ಧಕ್ಕೆ ಕೊನೆಯಾಗದಿರಲಿ. ಎಲ್ಲರೂ ಇದ್ದು ಯಾರೂ ಇಲ್ಲದಂತೆ ಅನಾಥವಾಗಿ ಬದುಕುವ ಬದುಕು ಯಾರನ್ನೂ ನೋಯಿಸದಿರಲಿ ಎಂದು ದಿನವೂ ಆ ದೇವರಲ್ಲಿ ನಾನು ಬೇಡಿಕೊಳ್ಳುತ್ತೇನೆ. ನನ್ನ ಜೀವನದಲ್ಲಿ ಹಣ ಹೋದರೆ ಮತ್ತೆ ಗಳಿಸಬಹುದು, ಆದರೆ ಗುಣ ಹೋದರೆ ಗಳಿಸಲಾಗದು. ಒಬ್ಬರ ನಂಬಿಕೆಗೆ ಮೋಸ ಮಾಡಿ ಮತ್ತೆ ಅವರೊಂದಿಗೆ ನಗುತ್ತಾ ಮಾತನಾಡಿದರೆ ಅವರ ಮನಸ್ಸಿಗೆ ಆದ ನೋವುಗಳು ಎಂದಿಗೂ ಕೂಡ ಮಾಯವಾಗುವುದಿಲ್ಲ. ನಮ್ಮ ದೇಹಕ್ಕೆ ಆದ ನೋವಿಗೆ ಎಲ್ಲ ಆಸ್ಪತ್ರೆಗಳಲ್ಲಿ ಔಷಧಿ ಸಿಗಬಹುದು, ಆದರೆ ಹೃದಯಕ್ಕೆ, ಮನಸ್ಸಿಗೆ ಆದ ನೋವಿಗೆ ಪ್ರೀತಿ ಮತ್ತು ಕಾಳಜಿಗಳಷ್ಟೇ ನಿಜವಾದ ಔಷಧಿ ಅನ್ನುವುದನ್ನು
ನೆನಪಿಸುತ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನನ್ನ ಜೀವನದ ಆಯ್ದ ಭಾಗವನ್ನು ನಿಮ್ಮ ಮುಂದೆ ಹೇಳಿಕೊಳ್ಳುತ್ತೇನೆ.